ತಮ್ಮ ಪರಿಚಯ ಮಾಡ್ತೀನಿ. ನನ್ನ ಹೆಸರು ನಾಗಲಾಂಬಿಕಾ ಪಾಟೀಲ್ ಅಂತ. ನಾನು ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಮುಖ್ಯವಾಗಿ ಈ ಕಂಪನಿ ಹೆಸರು ವಿ ಸ್ಟಾರ್ ಪ್ಲಸ್ ಅಂತಕ್ಕಂಥದ್ದು. ಆರೋಗ್ಯವೇ ಭಾಗ್ಯ ನೋಡ್ರಿ. ಈ ಕಂಪ್ನಿ ಯಾಕೆ ಚೂಸ್ ಮಾಡಿದ್ರಿ? ಈ ಕಂಪ್ನಿಯನ್ನು ಚೂಸ್ ಮಾಡ್ಕೊಳ್ಳೋಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ತೀವ್ರಗತಿಯಲ್ಲಿ ಈಗ ನೋಡ್ರಿ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ, ಈ ಆಲೋಪತಿಕ್ಕಿಂದ ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಆಗ್ತಾ ಇದಾವೆ. ಆದರೆ ಇದರಿಂದ ಏನಾಗ್ತಾ ಇದೆ ಅಂದರೆ, ಜನರಿಗೆ ಆರೋಗ್ಯ ಉಂಟಾಗ್ತಾ ಇದೆ. ಅಲ್ಲದೆ ಮನೆ ಮನೆಗೆ ಆರೋಗ್ಯವನ್ನು ತಲುಪಿಸುವ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ. ಇದರಲ್ಲಿ ನಾನು ಬರೋಕ್ಕೆ ಕಾರಣ ಏನಪ್ಪ ಅಂತಂದರೆ, ಎಷ್ಟೋ ಇದು ಮೆಂಟಲಿ ಮತ್ತು ಫಿಸಿಕಲಿ ಫಟಿಗ್ ಅಂತಕ್ಕಂಥದ್ದು ಇತ್ತು. ಅದು ಇದ್ದಾಗ ಈ ಪ್ರಾಡಕ್ಟ್ ಅನ್ನು ನಾನು ಯೂಸ್ ಮಾಡಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ, ದೈಹಿಕ ಮತ್ತು ಮಾನಸಿಕ ಆಯಾಸ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಯೂಸ್ ಮಾಡ್ತಕ್ಕಂಥದ್ದು ಇಮ್ಯುನಿಟಿ ಕಾಪನ್ನು ಯೂಸ್ ಮಾಡಿದೆ. ಇದು ನನಗೆ ಏನು ಕೊಡ್ತು ಅಂದ್ರೆ, ಸಾಕಷ್ಟು ಶಕ್ತಿಯನ್ನು ಕೊಟ್ಟಿದ್ದಂತೆ. ಮತ್ತೊಂದು ಏನು ಕೊಡ್ತಪ್ಪ ಅಂತಂದ್ರೆ, ಇದು ನನಗೆ ದೈಹಿಕ ಕ್ಷಮತೆಯನ್ನು ಕೊಟ್ಟು, ಮತ್ತಷ್ಟೇ ಅಲ್ಲ ಯಾವುದೇ ಕಾರ್ಯವನ್ನು ಚಟುವಟಿಕೆಯನ್ನು ಮಾಡಲಿಕ್ಕೆ ಬಹಳ ಅನುಕೂಲ ಮಾಡಿಕೊಡ್ತು ಅಂತ ಹೇಳ್ಬೋದು. ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ. ಯಾವ ಏಜ್ ಇಂದ ಏಜ್ ಲಿಮಿಟ್ ಐತೆ ಅಂದ್ರೆ, ಇದು ಏಜ್ ಲಿಮಿಟ್ ಅನ್ನಕ್ಕೆ ಕೆಲವೊಂದು ಪ್ರಾಡಕ್ಟ್ ಕೆಲವೊಂದು ಇದೆ. ಆಫ್ಟರ್ 5 years ಮೇಲೆ ಇದನ್ನು ನಾವು ತಗೋಬಹುದು. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಎಲ್ಲಿ ಹೋದ್ರೂ ಕೂಡ ಇದರಿಂದ. ಆದರೆ ಆಯುರ್ವೇದಿಕ್ ಅಂದ್ರೆ ನಿಧಾನಗತಿಯಲ್ಲಿ ಕಾರ್ಯ ಆಗತ್ತೆ. ಈಗ ನೋಡ್ರಿ, ಎಷ್ಟೋ ಜನ ಕ್ಯಾನ್ಸರ್ಲಿಂದ ಬಳಲ್ತಾ ಇದ್ದಾರೆ, ಸಂತಾನ ಇರ್ಲಾರ್ದ ಬಳಲ್ತಾ ಇದ್ದಾರೆ. ಆಮೇಲೆ ಸೋರಿಯಾಸಿಸ್ ಇದೆ. ಆಮೇಲೆ ಮೊಣಕಾಲು ಅವ್ರಿಗೆ ಈಗ ಉದಾಹರಣೆ ನಮ್ಮ ಅಕ್ಕಂತ ಹೇಳ್ಬೇಕಂದ್ರೆ ಆಪರೇಷನ್ ಆಯ್ತು. ಇದು ಸುಮಾರು 60 ಇಂಗ್ರೀಡಿಯೆಂಟ್ಸ್ ಅನ್ನು ಒಳಗೊಂಡಿರುತ್ತೆ. ಇಮ್ಯುನಿಟಿ ಅದ ಶಕ್ತಿ. ಈಗ ನೋಡ್ರಿ, ನಾವು ತಿಂತಕ್ಕಂಥ ಆಹಾರ ಏನಾಯ್ತಪ್ಪ ಅಂದ್ರೆ, ಎಲ್ಲ ವಿಷಮಯ ಆಗಿದೆ. ಆಮೇಲೆ ಎಲ್ಲ ಫುಡ್ಸ್ ಆಯ್ತು, ಗ್ರೇನ್ಸ್ ಆಯ್ತು, ಎಲ್ಲವನ್ನ ನಾವು ತಗೊಂಡು ತಿನ್ಲಿಕ್ಕೆ ಆಗಲ್ಲ. ಅಂತ ಸಂದರ್ಭದಲ್ಲಿ ಇಂಥ ಪ್ರಾಡಕ್ಟ್ ಅನ್ನ ನಾವು ಯೂಸ್ ಮಾಡಿದ್ರೆ, ಅದರಲ್ಲಿ ಇರ್ತಕ್ಕಂಥ ಎಲ್ಲ ಅಂಶಗಳು ನಮ್ಗೆ ಸಿಕ್ಕು ನಾವೇನಾಗತ್ತೆ, ಆರೋಗ್ಯವಂತರಾಗಿ ಇರಕ ಆಗತ್ತ. ಈ ಪ್ರಾಡಕ್ಟಿನ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಕಾಯಿಲೆ ಬಂದ ಮೇಲೆ ಎಚ್ಚೆತ್ತುಕೊಳ್ಳೋದಲ್ಲ, ಕಾಯಿಲೆ ಬರೋದನ್ನ ತಡೆಗಟ್ಟತಕ್ಕಂಥದ್ದು, ಪ್ರಿವೆನ್ಷನ್ ಅಂತ ಹೇಳ್ಬೋದು. ಆರೋಗ್ಯವಾಗಿರ್ತಕ್ಕಂಥ ಕಾಯಿಲೆ ಅನ್ನೋಕ್ಕೇನು ಸ್ವಲ್ಪ ಇದು ನಮ್ಗೆ ಕೊಟ್ಟಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ, ಸ್ವಲ್ಪ ಹೌದು ಇಮ್ಯುನಿಟಿ ಪವರ್ ಕೊಡ್ತು. ಸ್ವಲ್ಪ ಆಯಾಸ ಇತ್ತಲ್ಲ, ಅದು ನನಗೆ ಇಲ್ಲೇ ಇಲ್ಲ. ಸ್ವಲ್ಪ ಮಟ್ಟಿಗೆ ಅದು ಇಲ್ಲೇ ಇಲ್ಲ. ಇದಷ್ಟೇ ಅಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ ಯೂಸ್ ಮಾಡಿದ್ರು. ವಿಜಯಲಕ್ಷ್ಮಿ ಮನೆ ಹಿಂಗೆಲ್ಲ ಯೂಸ್ ಮಾಡಿದ್ರಲ್ಲ, ಅವರಿಗೆ ಉಜಿರೆಯಲ್ಲೆಲ್ಲ ಹೇಳಿದ್ರು, ಉಜಿರೆ ಬೆಂಗಳೂರು ಮೊಣಕಾಲು ಆಪರೇಷನ್ ಅಂತ ಹೇಳಿದ್ರು. ಆದ್ರೆ ಅವರು ಈ ಪ್ರಾಡಕ್ಟ್ ಅನ್ನ 3 ತಿಂಗಳು ಯೂಸ್ ಮಾಡಿ 17,000 ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ಅವ್ರೇನಾದ್ರು ಆರಾಮಾಗಿ. ಈಗ ಅವರೇ ಏನ್ ಮಾಡ್ಯಾರ, ಒಂದು ಶಾಪನ್ನು ತೆಗೆದಾರ. ನಮ್ಮ ಫ್ರೆಂಡ್ಸ್ ಎಲ್ಲ ಯೂಸ್ ಮಾಡಿದಾರ. ಅಸ್ತಮ ಇದ್ದವ್ರು ಯೂಸ್ ಮಾಡಿ ಇವತ್ತು ಚೆನ್ನಾಗಿ 15ರಿಂದ 20 ಕಾಯಿಲೆ ಇದು ಒಂದೇ ಅಲ್ಲ. ಇದರಿಂದ ನೋನಿ ಜ್ಯೂಸ್ ಅಂತ ಈಗಾಗಲೇ ನಿಮ್ಗೆ ಗೊತ್ತಿದ್ದು. ನೋನಿ ಹಣ್ಣಿನ ಬಗ್ಗೆ ಗೊತ್ತೈತೆ. ನೋನಿ ಹಣ್ಣಿನ ಬಗ್ಗೆ ನಿಮ್ಗೆ ಗೊತ್ತು. ಯಾವ ತರ ಯೂಸ್ ಮಾಡ್ತಾರೆ? ಇದನ್ನ ಸಾಮಾನ್ಯವಾಗಿ ಎಲ್ಲರೂ ಯೂಸ್ ಮಾಡೋದು, ಮಕ್ಕಳು ಕೂಡ ಯೂಸ್ ಮಾಡ್ಬೋದು. ಯಾಕಂದ್ರೆ ಶಕ್ತಿ ಬರುತ್ತೆ ಇದರಿಂದ. ಆದ್ರೆ ಶುಗರ್ ಪೇಷಂಟ್ಸ್ ಇದನ್ನು ಯೂಸ್ ಮಾಡಲ್ಲ, ಅವಾಯ್ಡ್ ಮಾಡ್ತೀವಿ ಇದನ್ನ. ಶುಗರ್ ಪೇಷಂಟ್ಸ್ ಕಡಿಮೆ ಮಾಡುತ್ತಾ? ಫ್ಯಾಟಸ್ ಇಲ್ಲ. ಅದು ಡೈಬೋಕಾಪ್ ಅಂತ ಹೇಳ್ತಾರೆ ಸರ್. ಅದು ಇದು ಅಲರ್ಜಿ ಕಾಫ್. ಈಗ ನಾನು ಹೇಳಿದ ಚರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆ ಆಗಿರ್ಬೋದು, ಅಥವಾ ಉಸಿರಾಟಕ್ಕೆ ಸಂಬಂಧಪಟ್ಟಿದ್ದು, ಅದೆಲ್ಲ ನಿವಾರಿಸ್ತಕ್ಕಂಥದ್ದು ಇದು ಅಲರ್ಜಿ ಕಾಫ್ ಅಂತ ಇದೆ. ಆಮೇಲೆ ಆಫ್ಟರ್ 5 years ಮೇಲೆ ಎಲ್ಲ ಪ್ರಾಡಕ್ಟ್ ಹೌದು 5 years ಮೇಲೆ ಕೊಡ್ತಕ್ಕಂಥದ್ದು. ಅಂದ್ರೆ ಚರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇದನ್ನು ಹೋಗಲಾಡಿಸುತ್ತ. ಮತ್ತೆ ನಿಮಗೆ ಸೀನು ಕೆಮ್ಮು ಹಿಂಗೆಲ್ಲ ಬರ್ತದೆ. ಇದ್ರಲ್ಲಿ ಚಿತ್ರನೇ ಇದೆ ನೋಡಿ, ಕೊಟ್ಟಿದ್ದಾರೆ. ಅದನ್ನು ಕೂಡ ಇದು ನಿವಾರಿಸುತ್ತ. ಇದು ಇನ್ನೊಂದು ಹೇಳ್ತಾರೆ, ಇದು ಸ್ಟೋನ್ ಕಾಫ್ ಅಂತ. ಇದು ಏನಪ್ಪಾ ಅಂದ್ರೆ ಕಿಡ್ನಿಯಲ್ಲಿರ್ತಕ್ಕಂಥ ಇದನ್ನ ನಿವಾರಿಸುತ್ತ. ಮುಖ್ಯವಾಗಿ ಹೇಳ್ಬೇಕಂದ್ರೆ, ಈ ಪ್ರಾಡಕ್ಟ್ ಅನ್ನ ಜನಸಾಮಾನ್ಯರಿಗೆ ತಲುಪಿಸೋ ಒಂದು ಕೆಲಸ ಮಾಡ್ತಾ ಇದ್ದಾರಲ್ಲ ಅಪ್ಸರ್ ಹಿಂದೂಸ್ತಾನಿ ಅವ್ರಿಗೆ ನಾವು ಏನು ಹೇಳ್ಬೇಕು, ಒಂದು ಕೃತಜ್ಞತೆ ಹೇಳ್ಬೇಕು. ಯಾಕಕ್ಕೋಸ್ಕರ ಮನೆ ಮನೆಗೆ ಆರೋಗ್ಯವನ್ನು ತರಬೇಕನ್ನೋ ಒಂದು ನಿಟ್ಟಿನಲ್ಲಿ ಅವ್ರು ಏನು ಮಾಡಕತ್ತಾರ, ಇದನ್ನ ಕೊಡ್ತಾ ಇದ್ದಾರೆ. ಆಮೇಲೆ ಅವ್ರ ಅಡ್ವರ್ಟೈಸ್ಮೆಂಟ್ ಯಾತಕ್ಕೋಸ್ಕರ ಕೊಡ್ತಾ ಇಲ್ಲ ಅಂತಂದ್ರೆ, ಇಲ್ಲಿ ಇದು ಕೂಡ ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶವನ್ನು ಒದಗಿಸ್ಕೊಟ್ಟದ.
ಅವ್ರಿಗೆ ಅದನ್ನ ಕೊಟ್ರೆ ಅವ್ರಿಗೇನು ಅದೇ ದುಡ್ಡು ನಾವು ಶೇರ್ ಅವ್ರಿಗೂ ಏನಾಗತ್ತ ಅನುಕೂಲ ಆಗುತ್ತ ಅನ್ನೋ ಒಂದು ಉದ್ದೇಶ. ನಿರುದ್ಯೋಗ ಸಮಸ್ಯೆ ಕ್ಲಿಯರ್ ಆಗುತ್ತೆ ಅನ್ನೋ ಉದ್ದೇಶ ಈ ಕಂಪ್ನಿ. ಹೌದು, ಮಣಿಪುರಂ ಗೋಲ್ಡ್ಗೆ ಒಬ್ರು ಏನ್ ಮಾಡ್ಬಿಡ್ತಾರ, ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಅವರು ಸ್ಟಾರ್ಸ್ ಹೋಗ್ಬಿಡ್ತಾರ. ಆದ್ರೆ ಇಲ್ಲಿ ಏನಾಗತ್ತ ಅಂದ್ರೆ ಇದು ನಿರುದ್ಯೋಗಿಗಳಿಗೆ ಅದೇ ದುಡ್ಡನ್ನ ಇವ್ರಿಗೆ ಕೊಟ್ಟಂದ್ರೆ ಇಲ್ಲಿ ಮೀಡಿಯೇಟರ್ಗಳು ಇರ್ತಾರೆ, ಮೀಡಿಯೇಟರ್ ಇಲ್ಲ. ಯಾರಿಗೆ ಆರೋಗ್ಯ ಬೇಕು, ಇದು ಏನಪ್ಪಾ ಅಂದ್ರೆ ನ್ಯಾಚುರಲ್ ಹೆಲ್ತ್ ಕೇರ್ ಅಂದ್ರೆ ಇದು ಮುಖ್ಯವಾಗಿ ಏನ್ ಮಾಡತ್ತಂದ್ರೆ ಹೇರ್ ಗ್ರೋತಿಂಗ್, ತಲೆಮುಟ್ಟು ನಿವಾರಿಸ್ತಕ್ಕಂಥದ್ದು, ಹೇರ್ ಗ್ರೋತ್ ಮಾಡತ್ತ. ಏನ್ ಹೆಸರು ಮೇಡಮ್ ಇದು ಇದೆ ಅಲ್ಲ ಸರ್, ಇದು ನ್ಯಾಚುರಲ್ ಹೇರ್ ಕ್ಲೀನರ್ ಶಾಂಪೂ. ಆಮೇಲೆ ಇದು ಹಲ್ಲು ನೋವಿಗೆ ಸರ್, ಇದು ಹಲ್ಲು ನೋವು ಒಟ್ಟು ಬರಲ್ಲ. ಎಂತ ಹಲ್ಲು ನೋವು ಇತ್ತಂದ್ರೂ ಏನಾಗುತ್ತೆ, ಈ ಹಲ್ಲು ನೋವು ಹೋಗ್ಲಾಡ್ಸುತ್ತ. ಉಳುಕು ಬಿದ್ದ ಹಲ್ಲು ಕೂಡ ಅದು ಗುಣಮುಖ ಆಗತ್ತೆ. ಆದ್ರೆ ಪ್ರಾಡಕ್ಟ್ ಸ್ವಲ್ಪ ಯೂಸ್ ಮಾಡ್ಬೇಕು, ಬಹಳ ಸ್ಟ್ರಾಂಗ್ ಇರುತ್ತೆ. ಪೇಸ್ಟ್ ಯೂಸ್ ಮಾಡ್ತೀವಲ್ಲ ಅಷ್ಟೇ ಕಡಿಮೆನೇ ಯೂಸ್ ಮಾಡ್ಬೇಕಲ್ಲ. ಈ ಪ್ರಾಡಕ್ಟ್ಸ್ ಮೂಲ ಉದ್ದೇಶ ಏನಪ್ಪ ಅಂದ್ರೆ ನೀವು ಅನ್ಕೋಬಹುದು ಏನಪ್ಪ ಪ್ರಾಡಕ್ಟ್ಸ್ ಸ್ವಲ್ಪ ದುಬಾರಿ ಅನ್ಸುತ್ತ ಅಂತ ನೀವು ಅನ್ಕೋಬಹುದು. ಆದ್ರೆ ಏನಿರುತ್ತ, ಎಲ್ಲಿ ಕ್ವಾಲಿಟಿ ಇರುತ್ತ ಅಲ್ಲಿ ಇದ್ದೇ ಇರುತ್ತೆ, ರೇಟ್ ಜಾಸ್ತಿನೇ ಇರುತ್ತೆ. ಇದು ಬೂಮ್ ಕಾಫ್ ಅಂತಕ್ಕಂಥದ್ದು ಸರ್. ಇದು ಬೂಮ್ ಕಾಫ್ ಏನ್ ಮಾಡುತ್ತೆ ಅಂತಂದ್ರೆ ನಿಮ್ಗೆ ನಿದ್ದೆ ಇದೆಲ್ಲ ಆಗ್ತಾ ಇರಲ್ಲ. ಲಿವರ್ ನಿಮ್ ಸಾಮಾನ್ಯವಾಗಿ ಪ್ರತಿನಿತ್ಯ ನೀವು ಆಹಾರ ಸೇವನೆ ಮಾಡ್ತೀರಿ, ಮಾಡಿದಾಗ ಏನಾಗುತ್ತೆ ಡೈಜೆಷನ್ ಆಗೋದು, ಆಮೇಲೆ ಅದು ಕ್ಲೀನ್ನೆಸ್ ಮಾಡೋ ಕೆಲಸ ಮಾಡುತ್ತೆ. ಈಗ ನೋಡ್ರಿ ಎಣ್ಣೆ ಜಿಡ್ಡು ಹಿಂಗೆಲ್ಲ ಹತ್ಕೊಂಡ್ಬಿಡುತ್ತೆ, ಹಿಂಗೆಲ್ಲ ತೆಗಿತೈತೆ. ಅಲ್ಲ ಈ ಆಕ್ಸಿಜನ್ ತರ ನಾವು ಹೆಂಗ್ ತಗೊಂಡ್ ಬಿಡ್ತೀವಿ ಆ ತರ ನಾವು ಬೂಸ್ಟ್ ಮಾಡ್ತಾ ಕೈ ಕಾಲಿಗೆಲ್ಲ ಡೋರ್ ಹೊಡೆದು ವಾಚಿಗಳು. ಇಲ್ಲ ಇಲ್ಲ ಇಲ್ಲ, ಅದು ಯಾವ ರೀತಿ ಇಲ್ಲ, ಕ್ಲೀನ್ನೆಸ್ ಆಗ್ಬಿಡುತ್ತೆ. ಅಲ್ವೇರಾ ಜ್ಯೂಸ್ ಅಂತಕ್ಕಂಥದ್ದು ಇದು ಸೋರಿಯಾಸಿಸ್ ಪೇಷಂಟ್ ಯೂಸ್ ಮಾಡ್ತಾರೆ, ಚರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲ ಬೇರೆ ಯೂಸ್ ಮಾಡ್ಬೋದು. ಇದು ಯಾವ್ದ್ರಿಂದ ಇದು ಗೊತ್ತಂದ್ರೆ ಇದು ಅಲ್ವೇರಾ. ಇದರಿಂದ ನೀವು ಸುಮ್ಮನೆ ಒಂದು ಅಲ್ವೇರಾದು ಒಂದು ಪೀಸ್ ತಗೊಂಡು ಸ್ವಲ್ಪ ನುಂಗ್ರಿ, ಅದು ಆರೋಗ್ಯನೇ ಆಗತ್ತ. ಈಗ ನೋಡ್ರಿ ಎಲ್ಲರೂ ಅವಾಗೆಲ್ಲ ಗಿಡಮೂಲಿಕೆಗಳು ಸಾಕಷ್ಟು ಇದರಲ್ಲಿ ಏನ್ ಕೆಮಿಕಲ್ ಮಿಕ್ಸ್ ಯಾವುದೇ ರೀತಿ ಕೆಮಿಕಲ್ ಮಿಕ್ಸ್ ಇಲ್ಲ, ನ್ಯಾಚುರಲ್ ಪ್ಯೂರ್ ನ್ಯಾಚುರಲ್, ಯಾವುದೇ ಭಯ ಇಲ್ಲ ಅಂತ. ಇವಾಗ ಈ ಪ್ರಾಡಕ್ಟ್ ಎಲ್ಲ ತಗೊಂಡು ಜನರಿಗೆ ಏನು ಸಂದೇಶ ಕೊಡ್ತೀರಾ ಪ್ರಾಡಕ್ಟ್ ಮುಖಾಂತರ? ನೀವು ಯಾವ ತರ ಸಂದೇಶ ಕೊಡ್ತೀರಿ? ಪ್ರಾಡಕ್ಟ್ ತಗೊಂಡ್ರೆ ಯಾವ ತರ ಕಾಪಾಡ್ಕೋಬಹುದು, ಯಾವ ತರ? ನಾವು ಮೊದಲನೇದಾಗಿ ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ಎಲ್ಲರ ಕಾಯಿಲೆ ಬಂದಾಗ ಏನ್ ಮಾಡ್ತೀವಿ, ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗತ್ತೀವಿ, 1,00,000 2 ಲಕ್ಷ ಕೊಡಾಕ ಆಗಲ್ಲ. ಅಂತ ಒಂದು ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಕಾಯಿಲೆ ಬರೋದಕ್ಕಿಂತ ಮುಂಚೆ ನಾವು ಆಹಾರೋಪಾದಿಯಲ್ಲಿ ಇಲ್ಲಿ ಕೆಲವೊಂದು ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದ್ರೆ ಕಾಯಿಲೆನೇ ನಮಗೆ ಬರಲ್ಲ, ಇಮ್ಯುನಿಟಿ ಪವರ್ ಅನ್ನ ಹೆಚ್ಚು ಮಾಡುತ್ತೆ. ಸಾಮಾನ್ಯವಾಗಿ ಈಗ ಬ್ರೈನೋ ಕಾಫ್ ಅಂತಿದೆ. ಆ ಬ್ರೈನೋ ಕಾಫ್ ಏನನ್ನ ನಮ್ಗೆ ಇದು ಮಾಡುತ್ತಂದ್ರೆ ಮಕ್ಕಳಿಗೆ ಶಾರ್ಪ್ನೆಸ್ ಕೊಡೋದು ಅಷ್ಟೇ ಅಲ್ಲದೆ ನಮಗೇನ್ ಮಾಡುತ್ತ ಇದೆ, ಅದು ಏನ್ ಮಾಡುತ್ತಪ್ಪ ಸಾಮಾನ್ಯವಾಗಿ ಅಂದ್ರೆ ಮೆಂಟಲ್ ಫಟೀಗ್ ಮೇಲೆ ಬರುತ್ತೆ. ಆಮೇಲೆ ಮೆಂಟಲ್ ಫಟೀಗ್ ನೀವು ನೋಡ್ರಿ, ಟೀಚರ್ಸ್ ಎಲ್ಲರಿಗೂ ಏನಾಗ್ಬಿಡುತ್ತ, ಬರೀ ಕಿರಿಕಿರಿ ಕೆಲಸಗಳು ಮಾಡಿ 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 ಇದಾಗಿರುತ್ತಲ್ಲ, ಅದನ್ನ ತಗೊಂಡ್ರೆ ರಿಲೀಫ್ ಅಂತ ಅನ್ಸುತ್ತೆ. ಇದಷ್ಟೇ ಅಲ್ಲ, ಇನ್ನೊಂದು ನಮ್ಮ ಭಾರತದ ಕೃಷಿ ಯಾವ ರೀತಿ ಆಗ್ಯದ ಅಂದ್ರೆ ಎಲ್ಲ ರಾಸಾಯನಿಕಮಯ ಆಗಿ ಭೂಮಿ ಎಲ್ಲ ವಿಷಮಯ ಆಗೈತೆ. ಆ ವಿಷಯವನ್ನು ತೆಗಿಯಕ್ಕೆ ಏನ್ ಮಾಡ್ರ ಭೂಮಿ ಕಾಸ್ಟ್ ಇಲ್ಲಿ ಕೆಲವೊಂದು ನಮ್ಮಲ್ಲಿ ಪ್ರಾಡಕ್ಟ್ ಇದಾವೆ, ಸಾಯಿಲ್ ಗಾರ್ಡು ಈ ರೀತಿ ಇದಾವೆ. ಅವುಗಳೆಲ್ಲ ಭೂಮಿಯಲ್ಲಿ ಹಾಕೋದ್ರಿಂದ ಎರೆಹುಳುಗಳ ಉತ್ಪನ್ನ ಹೆಚ್ಚಾಗುವುದರ ಜೊತೆಗೆ ಆ ಭೂಮಿಯಲ್ಲಿರ್ತಕ್ಕಂಥ ಸಾವಯವ ಪ್ರಮಾಣವನ್ನು ಹೆಚ್ಚು ಮಾಡೋದು, ಅವುಗಳ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚು ಮಾಡೋದು, ಆ ಎಲ್ಲ ಉದ್ದೇಶವನ್ನು ಹೊಂದಿರತಕ್ಕಂಥದ್ದು ಇದು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಇದು ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಇತ್ತೀಚೆಗೆ ಏನಾಗೈತೆ ಅಂದ್ರೆ ಡಾಕ್ಟರೇಟ್ ಪದವಿಯನ್ನ ಇದನ್ನ ಉತ್ಪಾದನೆ ಮಾಡ್ತಕ್ಕಂಥ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಅವರು ಇಂಗ್ಲೆಂಡ್ ಗವರ್ಮೆಂಟ್ ಮೊನ್ನೆ ತಾನೇ ಆಯಿತು ಅವ್ರಿಗೆ ಅವಾರ್ಡ್ ಕೊಟ್ಟಿದ್ದಾರೆ. ಅಂದ್ರೆ ಇಡೀ ಭಾರತದಾದ್ಯಂತ ಈ ಪ್ರಾಡಕ್ಟ್ ಅದ, ಇಡೀ ಭಾರತದಾದ್ಯಂತ, ಇಡೀ ಭಾರತದ ಎಲ್ಲ ಭಾಗದಲ್ಲಿ ಅದ. ಎಲ್ಲ ಶಾಪ್ ಅಂತಲ್ಲ, ಇಲ್ಲಿ ಅಲ್ಲಲ್ಲಿ ಕೇಂದ್ರ ಕಚೇರಿಗಳನ್ನು ಮಾಡ್ಯಾರ, ಎಲ್ಲ ಕಡೆ ಮಾಡ್ಬೇಕನ್ನೋ ಒಂದು ಉದ್ದೇಶ ಮೊನ್ನೆ ಆಗ್ಯದ. ಮನೆಗೆ ತರಿಸುವ ಒಂದು ನಿಟ್ಟಿನಲ್ಲಿ ಹೊಂದಿರ್ತಕ್ಕಂಥದ್ದು. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಭಾಳಷ್ಟು ಜನ ಗುಣಮುಖರಾಗ್ಯಾರ. ಆಮೇಲೆ ಸಂತಾನ ಬಾಕಿ ಇರ್ಲಾರ್ದವ್ರು ಸಹಿತ ISS ಎಲ್ಲ ಇದಾವೆ ಇದರಲ್ಲಿ ತೋರಿಸಿ ನೋಡ್ರಿ. ಇದರಲ್ಲಿ ಸರ್ ಪ್ರತಿಯೊಂದು ಇದೆ, ನಿಮ್ಗೆ ಏನ್ ಬೇಕು. ಡಾಕ್ಟರ್ ಸುಧಾಕರ್ ಯಾವುದೇ ಒಂದು ಕಂಪ್ನಿ ಸ್ಥಾಪನೆ ಮಾಡ್ಬೇಕು ಈ ಎಲ್ಲ ಸರ್ಟಿಫಿಕೇಟ್ಸ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇದರಲ್ಲಿ ಏನಪ್ಪಾ ಅಂದ್ರೆ ಬಿಫೋರ್ ಯಾವ ಕಾಯಿಲೆಗಳು ಬರ್ತಿದ್ವು, ಈಗ ನಾವು ತಿಂತಕ್ಕಂಥ ಆಹಾರ ಯಾವ್ದಿತ್ತು. ಮೊದಲು ಏನಪ್ಪಾ ಅಂದ್ರೆ ಇಲ್ಲಿ ಏನಾಯ್ತು, ಲಿವಿಂಗ್ ಲಾಂಗ್, ಭಾಳ ದಿವಸ ಬದುಕ್ತಾ ಇದ್ವಿ ನಾವು, ಭಾಳ ದಿವಸ ಬದುಕ್ತಾ ಇದ್ವಿ. ಆಮೇಲೆ
ಲೇಟಾಗಿ ಸಾಯ್ತಾ ಇದ್ವಿ. ಆದ್ರೆ ಈಗೇನೈತೆ ಲಿವಿಂಗ್ ಶಾರ್ಟ್, ಆಮೇಲೆ ಡೈಯಿಂಗ್ ಸೂನು. ನಾವೇನು ಕಡಿಮೆ ಅವಧಿಯಾಗ ಸಾಯಕತ್ತೀವಿ. ಕಾರಣ ಏನಪ್ಪ ಅಂದ್ರೆ ನಾವು ತಿಂತಕ್ಕಂಥ ಆಹಾರ ಪದ್ಧತಿಗಳು, ನಾವು ಮಾಡ್ತಕ್ಕಂಥ ಆಹಾರ. ಈಗ ನಾವು ತಿಂತಕ್ಕಂಥದ್ದು ಪಿಜ್ಜಾ, ಬರ್ಗರ್, ಇವೆಲ್ಲ ಜಂಕ್ ಫುಡ್ಸ್ ಅನ್ನ ತಿನ್ನೋದ್ರಿಂದ ಏನಾಗ್ತಾ ಇದೆ, ಅದು ಯಾವುದೇ ರೀತಿ ಮನುಷ್ಯನಿಗೆ ಉಪಯೋಗಕಾರಿ ಇಲ್ಲ. ಆದ್ರೆ ಏನೋ ಆಧುನಿಕ ಜೀವನ, ಮತ್ತೆ ಆಧುನಿಕ ಜೀವನ ಮೈಗೂಡಿಸ್ಕೊಳಕ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ ಒಂದು ಕಾರಣಕ್ಕೆ ಅವಾಗ ಬರ್ತಕ್ಕಂಥ ರೋಗಗಳು ಯಾವ ಇದ್ವು, ಈಗ ಯಾವ ಇದಾವೆ ಅಂತ ಹೇಳ್ತಾನೆ. ಅವಾಗ ಏನಪ್ಪ ಅಂದ್ರೆ ಅರ್ಲಿಯರ್ ಫಾರ್ಮಿಂಗ್ ಮಾಡ್ತಾ ಇದ್ವಿ. ಈಗ ಫಾರ್ಮಿಂಗ್ ಯಾವ ರೀತಿ ಇದೆ, ಬರೀ ಕೆಮಿಕಲ್ ಇರ್ತದ ಅಂತ ಹೇಳ್ಬೋದು. ಮೊದಲು ಏರ್ ಪೊಲ್ಯೂಷನ್ ಅಂತಕ್ಕಂಥದ್ದಿಲ್ಲ, ಆದರೆ ಏರ್ ಪೊಲ್ಯೂಷನ್ ಅದ. ಆಮೇಲೆ ನಾವು ವರ್ಕಿ ಅಥವಾ ಹಳದಾಗಿರ್ತ